ಇರೋದೊಂದು ಜೀರ್ಣ, ಹಿಂದೇನಾಯ್ತು ನೆನ್ಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವ್ ಏನ್ ತಿಂತೀವಿ, ಎಲ್ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದ್ದಾನೆ. ವಿಧಿ ನಮ್ದೇನಿಲ್ಲ. ಅಷ್ಟೇ ಸ್ನೇಹಿತರೆ ಲೈಫ್. ನಾಳೆ ಬೆಳಗ್ಗೆ ಹೇಳ್ತೀನೋ ಇಲ್ವೋ ಗೊತ್ತಿಲ್ಲ. ಇವತ್ತು ರಾತ್ರಿ ಮಲ್ಕೊಳ್ಳೋಕೆ ಸಮುದ್ರದ ದಡದಲ್ಲಿ ಜಾಗ ಸಿಕ್ಕಿದೆ. ಮಲ್ಕೊಳ್ಳೋಣ ಬನ್ನಿ. ಮುಂದೆ ಟೈಮ್ ಬರುತ್ತೆ, ಮುಂದೆ ಒಂದು ಜನ್ಮ ಇದೆ ಅಂತ ನಂಬೋನಲ್ಲ ನಾನು. ಅವಕಾಶ ಸಿಕ್ತಾಗ ನಮ್ಮ ದೊಡ್ಡ ಜವಾಬ್ದಾರಿಗಳ ಮಧ್ಯೆ ನಮ್ಮ ಸಣ್ಣ ಪುಟ್ಟ ಆಸೆಗಳನ್ನು ಈಡೇರಿಸ್ಕೊಬಿಡ್ಬೇಕು. ಏನಂತೀರಾ, ನಿಜ ಅಲ್ವಾ? ನನ್ನ ಸ್ನೇಹಿತರ ಅನ್ಪ್ಲಾನ್ ರೋಡ್ ಟ್ರಿಪ್ ಅಲ್ಲಿ ಸಮುದ್ರದ ದಡದಲ್ಲಿ ಮಲ್ಕೊಳ್ಳೋಕೆ ಅವಕಾಶನೂ ಸಿಕ್ಕಿದೆ. ನಮ್ಮ ಹತ್ರ ಟೆಂಟು ಇದೆ. ನನ್ನ ಅಯೋಧ್ಯ ರೈಡ್ ಯೂಸ್ ಆಗುತ್ತೆ ಅಂತ 3,000 ರೂಪಾಯಿ ಕೊಟ್ಬಿಟ್ಟು ಡೆಕತ್ಲಾನ್ ಅಲ್ಲಿ ತಗೊಂಡಿದ್ದೆ. ಅಯೋಧ್ಯ ರೈಡ್ ಅಲ್ಲಂತೂ ಓಪನ್ ಮಾಡಿರ್ಲಿಲ್ಲ. ಫಸ್ಟ್ ಟೈಮ್ ಇವಾಗ ಓಪನ್ ಮಾಡ್ತಾ ಇದೀನಿ. ಹೆಂಗೆಲ್ಲ ಸೆಟಪ್ ಮಾಡೋದು ಅಂತ ನಾನು ಮರ್ತೋಗ್ಬಿಡಿ. ತುಂಬಾ ದಿವಸ ಆಗಿರೋದ್ರಿಂದ ಟೆಂಟ್ ನ ಸೆಟಪ್ ಮಾಡೋದು ಅಷ್ಟು ಕಷ್ಟನೂ ಏನಿಲ್ಲ. ಬನ್ನಿ ಶುರು ಹಚ್ಕೊಬಿಡವ. ಸದ್ಯಕ್ಕೆ ಈ ಕವರ್ ಒಂದು ಮಳೆ ಪ್ರೊಟೆಕ್ಷನ್ಗೋಸ್ಕರ, ಅದು ಇವಾಗ ಸದ್ಯಕ್ಕೆ ಯೂಸ್ ಇಲ್ಲ. ಇಲ್ಲಿ ಹೆವಿ ಕಾವಿದೆ. ಸೊ ಬನ್ನಿ ಹೆಂಗೆಲ್ಲ ಸೆಟ್ ಮಾಡ್ತೀನಿ ಅಂತ ನೋಡ್ತೀರಾ. ಇವಾಗ ಟೆಂಟ್ ನಾನು ಸೆಟಪ್ ಮಾಡ್ತೀನಿ. ನಿಮ್ಗೂ ಈ ತರ ಟೆಂಟ್ ಅಲ್ಲೆಲ್ಲ ಸ್ಟೇ ಮಾಡಬೇಕು ಅಂತ ಆಸೆ ಇದೆಯಾ? ಅದನ್ನ ಪೂರೈಸ್ಕೊಂಡಿದ್ರಾ ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಫಸ್ಟ್ ಟೈಮು ನನ್ನ ಸ್ವಂತ ಟೆಂಟ್ ಅಲ್ಲಿ ಸ್ಟೇ ಆಗ್ತಾ ಇರೋದು. ಅದ್ ಬಿಟ್ಬಿಟ್ಟು ಹೊರಗಡೆ ರೆಸಾರ್ಟ್ಗೆಲ್ಲ ಹೋದಾಗ ಟೆಂಟ್ ಸ್ಟೇ ಎಲ್ಲ ಮಾಡಿದ್ದೀನಿ. ಹಂಗೆ ಇವಾಗ ಮಾಡೋಕ್ಕಿಂತ ಮುಖ್ಯವಾಗಿ ಈ ಸ್ಟಿಕ್ಕನ್ನ ರೆಡಿ ಮಾಡ್ಕೋಬೇಕು ಮೈನು. ಸೊ ಇದು ಲಾಕಿಂಗ್ ಸ್ಟಿಕ್ ನೋಡಿ, ಹಿಂಗೆ ಹಾಕಿ ಒಳಗಡೆ ಹಿಂಗೆ ಲಾಕ್ ಮಾಡಿದ ತಕ್ಷಣ ಲಾಕ್ ಆಗಿಬಿಡುತ್ತೆ. 2 ಸ್ಟಿಕ್ ಬರುತ್ತೆ. ಮರಳೆಲ್ಲ ಹೋಗ್ಬಿಡುತ್ತೆ. ಒಂದು ಸ್ಟಿಕ್ ರೆಡಿ ಆಯಿತು. 2 ಸ್ಟಿಕ್ ಇದೆ. 2 ಸ್ಟಿಕ್ನ ತೊಗೊಂಡು ಟೆಂಟ್ನ 4 ಕಾರ್ನರ್ಗೂ ಹುಕ್ ಮಾಡಬೇಕು. ಸೊ ಸದ್ಯಕ್ಕೆ ಆ ಗ್ರಿಪ್ ಒಂದು ಕೊಟ್ಟಿದ್ದಾರೆ, ಅಲ್ಲಿಗೆ ನಾನು ಮಾಡ್ತಾ ಇದ್ದೀನಿ ಫಸ್ಟ್ ಟೈಮು. ಅಲ್ಲಿಂದ ಆಪೋಸಿಟ್ ಗೆ ಟೆಂಟ್ಗೆ ಸ್ಟಿಕ್ನ ಲಾಕ್ ಮಾಡಿದ್ಮೇಲೆ ನೋಡಿ ಈ ಥರ ಹುಕ್ಕಳಿದೆ. ಹುಕ್ಕಳು ಮಾಡ್ಬಿಡೋದು ಅಷ್ಟೇ, ತುಂಬ ಸಿಂಪಲ್ಲು. ಅದೇ ರೀತಿ ಇನ್ನೊಂದು ಕಟ್ಟಿಂಗ್ ಮಾಡಬೇಕು. ಸೊ ಈ ಟೆಂಟ್ದು ಸೆಟಪ್ನ ಫುಲ್ಲು ನೀವು ನೋಡಬೇಕು ಅಂದರೆ ಒಂದು ಸಪ್ರೇಟ್ ವೀಡಿಯೋನ ಹಾಕಿನೇ ನನ್ನ ಯೂಟ್ಯೂಬ್ ಅಥವಾ ಫೇಸ್ಬುಕ್ ಪೇಜಲ್ಲಿದೆ, ನೀವು ನೋಡ್ಕೋಬೋದು. ಈ ಟೆಂಟ್ ಹಾಕೋದು ಕಷ್ಟ ಅಲ್ಲ, ಗಾಳಿ ಬರ್ತಾ ವಿಪರೀತ. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಯಿತು ಅಷ್ಟೇ. ಸೊ ನೋಡಿ ನಮ್ಮ ಟೆಂಟು ಈ ರೀತಿ ಕಾಣಿಸ್ತಾ ಇದೆ. ಇದರಲ್ಲಿ 3 ಜನ ಮಲ್ಕೋಬೇಕು, ಆದರೆ ಇದ್ರಲ್ಲಿ ಮಲ್ಕೊಳಕ್ಕಾಗದೆ 2. ಸೊ ಹೆಂಗೆಲ್ಲ ಮಲ್ಕೋತೀವಿ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಸಮುದ್ರದಲ್ಲಿ ಸಖತ್ ಗಾಳಿ ಬೀಸ್ತೈತೆ. ಹಂಗೂ ಸೆಕೆ ಅಂತೂ ಕಡಿಮೆ ಆಗಿಲ್ಲ. ಬೆವರಂತೂ ಸುರಿತಾನೆ ಐತೆ. ಒಳಗಡೆ ನಮ್ಮ ಅರಮನೆ ಬೀಚ್ ಪಕ್ಕ ನೋಡಿ ಹಿಂಗೈತೆ ಇವಾಗ ಸದ್ಯಕ್ಕೆ. ಸೊ ಇದ್ರಲ್ಲಿ 3 ಜನ ಮಲ್ಕೊಳಕ್ಕಾಗತ್ತಾ ಅಂದರೆ ಸ್ವಲ್ಪ ಕಷ್ಟನೇ, ಅಡ್ಜಸ್ಟ್ ಮಾಡಿ ಮಲ್ಕೋಬೇಕು. ಆ್ಯಕ್ಚುಲಿ ಇಬ್ಬರು ಮಲ್ಕೊಳಕ್ಕೆ ಕಂಫರ್ಟಬಲ್ ಆಗಿದೆ. ನಾವು 3 ಜನ ಸ್ನೇಹಿತಿದ್ದೀವಿ, ಮಲ್ಕೊಳವ. ಸೊ ವ್ಯೂ ಎಲ್ಲ ಬೆಳಗ್ಗೆ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಹೈ ಸೆಕ್ಯೂರಿಟಿ ಬೇರೆ ಐತೆ ನಾವು ಮಲ್ಕೊಳಕ್ಕೆ. ನೋಡವ ಗುರು, ಹೊಸ ಟೆಂಟು ನೈಟು ಆಮೇಲೆ ಉಚ್ಚಿಗುಚ್ಚೆ ಉಯ್ದುಬಿಟ್ಟೆ ಟೆಂಟ್ಗೆ. ಅದೊಂದೇ ರಿಕ್ವೆಸ್ಟ್ ನಿನ್ನ ಹತ್ರ. ಸರಿ ಗೆಳೆಯರೆ, ಇವಾಗ ಸದ್ಯಕ್ಕೆ ಮಲ್ಕತ್ತೀವಿ. ಬೆಳಗ್ಗೆ ಸಿಗ್ತೀನಿ. ಬೆಳಗಿನ ಶುಭೋದಯಗಳು. ಇವಾಗ ನಿಮಗೆ ಜಾಗ ಸೂಪರ್ ಆಗಿ ಕಾಣಿಸುತ್ತೆ ನೋಡಿ. ಈ ಜಾಗದಲ್ಲಿ 3 ಜನ ಮಲಗಿದ್ವಿ, ಒಬ್ರು ಆಲ್ರೆಡಿ ಎದ್ದು ವಾಕಿಂಗ್ ಹೋಗೋರೆ. ಬೆಳಗ್ಗೆನೆ ಮುಸುಡಿಲಿ ಖುಷಿ ಕಾಣಿಸ್ತಾ ಇದೆ. ಅದೇನಕ್ಕೆ ಅಂತಂದ್ರೆ ತುಂಬಾ ದಿನದಿಂದ ಅನ್ಕೊಂಡಿದ್ದ ಒಂದು ಚಿಕ್ಕ ಆಸೆ ಈಡೇರ್ಬಿಟ್ಟಿದೆ, ಹಂಗಾಗಿ ಈ ಖುಷಿ. ಬನ್ನಿ ಇವಾಗ ಹೊರಗಿನ ಪ್ರಪಂಚ ಹೆಂಗೈತೆ ಅಂತ ತೋರಿಸ್ತೀನಿ. ನೋಡಿ ಸ್ವರ್ಗದ ಬಾಕ್ಲು ಓಪನ್ ಮಾಡ್ದಂಗೆ ಅನ್ನಿಸ್ತು ನನಗೆ. ನಿಮ್ಗೆ ಏನು ಅನ್ನಿಸ್ತು ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸಿ. ಈ ಥರ ನೀವು ಸಮುದ್ರದ ದಡದಲ್ಲಿ ಮಲಗಿದ್ರ ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸಿ. ಈ ಥರ ಎಕ್ಸ್ಪೀರಿಯನ್ಸು ನಮ್ಮೂರಲ್ಲಿ ಕಾಸು ಕೊಡ್ತೀನಿ ಅಂದ್ರೂ ಸಿಗಲ್ಲ. ಬಂದಾಗ ಎಂಜಾಯ್ ಮಾಡ್ಕೊಂಡು ಹೋಗ್ಬಿಡ್ಬೇಕಷ್ಟೇ. ಇಡೀ ರಾತ್ರಿ ಸಮುದ್ರದ ಅಲೆ ಕೇಳಕ್ಕೆ ತುಂಬಾ ಚೆನ್ನಾಗಿತ್ತು. ಅದ್ರ ಜೊತೆಗೆ ಈ ನಾಯಿಗಳು ಕೊಟ್ಟೋ ಕಾಟಗಳು ಅಂತಿಂತ ಕಾಟ ಕೊಡ್ಲಿಲ್ಲ. ರಾತ್ರಿ ಎಲ್ಲ ಬೊಗಳುತ್ತಾನೆ ಇದ್ದು. ಈ ನಾಯಿಗಳು ಇಲ್ಲಿ ಬಿಟ್ಟಿದ್ದು ಒಂದು ಚಪ್ಪಲಿನ ಇಲ್ಲಿ ಹಾಕೈತೆ, ಇನ್ನೊಂದು ಚಪ್ಪಲಿ ಎಲ್ಲೋಯ್ತು ಅಂತ ಗೊತ್ತಿಲ್ಲ. ಬೆಳಗ್ಗೆ ಎದ್ಬಿಟ್ಟು ಚಪ್ಪಲಿ ಹುಡ್ಕ ಹಣೆ ಬರ. ಇವಾಗ ಅದು ಎಲ್ಲಿ ಬಿಸಾಕ್ತೋ ಇಲ್ಲ ಸಮುದ್ರಕ್ಕೆ ಬಿಟ್ಬಿಡ್ತಾ ಗೊತ್ತಿಲ್ಲ. ಏನು ಮಾಡೋದು ಅಂತ ಕತೆ. ಏನು ಮಾಡೋಕ್ಕಾಗಲ್ಲ. ಒಂದು ಪಡ್ಕೋಬೇಕು ಅಂದರೆ ಒಂದು ಕಳ್ಕೋಬೇಕು. ಸೊ ಒಂದು ಕಳ್ಕೊಂಡಾಗೈತೆ. ಅದು ಒಂದು ಚಪ್ಪಲಿ ಕಳ್ಕೊಂಡಾಗೈತೆ, ಒಂದೈತೆ ಒಂದು ಕಳ್ಕೊಂಡಾಗೈತೆ. ನೋಡವ ಹುಡ್ಕೋದು ಸಿಕ್ತು ಅಂದರೆ ಸಿಗಲಿ, ಇಲ್ಲ ಅಂದರೆ ಹೊಗೆ. ಸಿಕ್ತಾ? ಸಿಗ್ತು ಕಣಪ್ಪ ನನ್ನ ಚಪ್ಪಲಿ. ಅಲ್ಲಿದ್ದ ಚಪ್ಪಲಿ ಒಂದು ಅಲ್ಲಿತ್ತು, ಒಂದು ಇಲ್ಲೈತೆ. ಇಲ್ಲಿ ಅಂದರೆ ಒಳಗಡೆ ಇತ್ತು. ಸದ್ಯ ನಮ್ಮ ಫ್ರೆಂಡ್ ಹುಡುಕ್ತಾ ಉಳ್ಕತ್ತು ಚಪ್ಪಲಿ ಖರ್ಚು. ರಾತ್ರಿ ನಾವು ಆ್ಯಕ್ಚುಲಿ ಇಲ್ಲೇ ಬಾರ್ಬಿಕ್ಯೂ ಪಾರ್ಟಿ ಮಾಡಿದ್ದು ನೋಡಿ. ನಮ್ಮ ಕಡೆಯಿಂದ ಒಂದು ಸಣ್ಣ ಪೇಪರ್ ಪೀಸನ್ನು ಇಟ್ಟಿಲ್ಲ, ಎಲ್ಲ ನೀಟಾಗಿ ರಾತ್ರಿನೇ ಕ್ಲೀನ್ ಮಾಡಿಬಿಟ್ಟು ಇದು ಮಾಡಿದ್ವಿ. ಬೀಚ್ ಚೆನ್ನಾಗೈತೆ, ಕಸಗಳು ಜೊತೆಗೆ ಇದೆಲ್ಲ ಸಮುದ್ರದಿಂದ ಆಚೆ ಹಾಕಿರೋದೇ. ಇದು
ನಾವು ಬಿಸಾಕಿರೋದನ್ನೆಲ್ಲ. ಬಟ್ ನಾವಂತೂ ಸಮುದ್ರಕ್ಕೆ ತಗೊಂಡೋಗಿ ಹಾಕಿಲ್ಲ, ನೀಟಾಗೆಲ್ಲ ಡಸ್ಟ್ಬಿನ್ಗೆ ತಗೊಂಡೋಗಿ ಹಾಕಿದ್ವಿ ಇಲ್ಲೇ ಹೋಮ್ ಸ್ಟೇಲಿ. ಈ ಜಾಗದಲ್ಲಿ ಸ್ಟೇ ಮಾಡಕ್ಕೆ ನೋಡಿ ಏನೇನೆಲ್ಲ ವ್ಯವಸ್ಥೆ ಇದೆ ಅಂತ. ಸೊ ನಮ್ಮದೇ ಟೆಂಟ್ ಇತ್ತಲ್ಲ, ಹಾಗಾಗಿ ನಾವು ಅಲ್ಲಿ ಹೊರಗಡೆ ಸ್ಟೇ ಮಾಡಿದ್ವಿ. ಈ ಪ್ರಾಪರ್ಟಿಲಿ ಟೆಂಟ್ ವ್ಯವಸ್ಥೆನೂ ಇದೆ, ಜೊತೆಗೆ ರೂಮ್ ವ್ಯವಸ್ಥೆನೂ ಇದೆ. ಸೊ ಬನ್ನಿ ಅದನ್ನೆಲ್ಲ ತೋರಿಸ್ತೀನಿ. ಸಮುದ್ರಕ್ಕೆ ಅಟ್ಯಾಚ್ ಆಗೇ ಇದೆ ಈ ಜಾಗ. ಮಲ್ಪೆಯಿಂದ ಒಂದು 10-15 ನಿಮಿಷ ಅಷ್ಟೇ. ಸಾಲಿಗ್ರಾಮ ಅನ್ನೋ ಏರಿಯಾದಲ್ಲಿ ಬರುತ್ತೆ ಇದು. ನೋಡಿ ಅವ್ರದೇ ಟೆಂಟ್ ವ್ಯವಸ್ಥೆಗಳು ಇದೆ, ನೀವು ಬೇಕಾದ್ರೆ ಅಲ್ಲಿ ಬೇಕಾದ್ರೆ ಸ್ಟೇ ಮಾಡ್ಬೋದು. ಇಲ್ಲ ಅಂತಂದ್ರೆ ಇಲ್ಲಿ ರೂಮ್ಗಳು ಇದೆ, 2 ರೂಮು, ಅಲ್ಲೂ ಸ್ಟೇ ಮಾಡ್ಬೋದು. ಈ ಕಡೆ ರೈಟ್ ಸೈಡ್ ಇರೋದು ಕಿಚನ್. ಸೊ ನಿಮ್ಗೆ ಊಟದ ವ್ಯವಸ್ಥೆ ಎಲ್ಲ ಬೇಕು ಅಂದ್ರೆ ಅಡ್ವಾನ್ಸ್ ಆಗಿ ಹೇಳ್ತು ಅಂದ್ರೆ ಊಟದ ವ್ಯವಸ್ಥೆನೂ ಮಾಡ್ಕೊಟ್ಬಿಡ್ತಾರೆ. ನೀವೇನಾದ್ರೂ ಉಡುಪಿ ಹತ್ರ ಬಂದು ಬೀಚ್ ಪಕ್ಕ ಸ್ಟೇ ಮಾಡಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ಖಂಡಿತ ಈ ಜಾಗನ ಚೂಸ್ ಮಾಡ್ಬೋದು ನೀವು. ಸೊ ಕಾಂಟ್ಯಾಕ್ಟ್ ನಂಬರು ಡಿಸ್ಪ್ಲೇ ಕೊಟ್ಟಿರ್ತೀನಿ. ಸಖತ್ ಫ್ರೆಂಡ್ಲಿ ಆಗಿದ್ದಾರೆ, ಸ್ಟಾಫ್ ಇರ್ಬೋದು, ಓನರ್ ಇರ್ಬೋದು. ಇಂದಿನ ವಿಡಿಯೋದಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ ಅಲ್ಲಿ ಕಯಾಕಿಂಗು, ಬೋಟಿಂಗ್ ಎಲ್ಲ ಮಾಡಿದ್ವಲ್ಲ, ಸೊ ಅವ್ರದೇನೆ ಪ್ರಾಪರ್ಟಿ ಇದು. ಸೊ ವಿನಯ್ ಅಂತ. ಪ್ರೈಸು ಅಷ್ಟೇ ತುಂಬಾ ಹೈ ಲೆವೆಲ್ ಎಲ್ಲ ಏನಿಲ್ಲ, ತುಂಬಾ ನಾರ್ಮಲ್ ಆಗೇ ಇದೆ. ನೀವೇನಾದ್ರೂ ಉಡುಪಿಗೆ ಬರ್ತಿದ್ರೆ ಅಡ್ವಾನ್ಸ್ ಆಗಿ ಇವ್ರಿಗೂ ಫೋನ್ ಮಾಡ್ಬಿಡಿ. ಸೊ ನಿಮ್ಗೋಸ್ಕರ ಎಲ್ಲ ರಿಸರ್ವ್ ಮಾಡಿಟ್ಟಿರ್ತಾರೆ. ಇಲ್ಲ ಅಂತಂದ್ರೆ ಫಿಲ್ ಆಗ್ಬಿಡ್ತು ಅಂದ್ರೆ ಈ ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ಟೈಮ್ ನೀವು ಬಂದಾಗ ಮಿಸ್ ಮಾಡ್ಕೊಬಿಡ್ತೀರಾ ಅಷ್ಟೇ. ಸಮುದ್ರ, ರೋಡು, ಹೋಮ್ ಸ್ಟೇ ಎಲ್ಲ ಪಕ್ಕದಲ್ಲೇ. ಇಲ್ಲಿ ಪಾರ್ಕಿಂಗು ಸಖತ್ತಿದೆ ಅಲ್ವಾ? ವಿವೇ ಸೂಪರ್ ಮಾತ್ರ. ಇಲ್ಲೆಲ್ಲ ಮನೆಗಳು, ರೆಸಿಡೆನ್ಸಲ್ಲು. ಸಮುದ್ರ ಮಳೆಗಾಲದಲ್ಲೆಲ್ಲ ಉಕ್ಬೇಕಾದ್ರೆ ಇಲ್ಲಿವರೆಗೆ ಬರಲ್ವಾ ಅಂತ ಡೌಟು ನನಗೆ. ಬರುತ್ತೆ ಅಂತ. ನೋಡಿ ಎಷ್ಟು ಫಾಸ್ಟಾಗೈತೆ ಅಲ್ಲಿ ಅಲೆಗಳು. ಕಡಿಮೆ ಅಲೆ ಅಂತೂ ಇಲ್ಲ, ಸಖತ್ ಹೆವಿ ಅಲೆ ಇದೆ. ಸೊ ಈ ಮನೆಗಳಿಗೆಲ್ಲ ಬಂದ್ಬಿಡುತ್ತಾ ನೀರು ಅಂತ ಡೌಟು. ಇದೆಲ್ಲ ಪರ್ಮನೆಂಟ್ ಹೌಸ್ಗಳೇ ಎಲ್ಲ. ಮುಂದೆ ಎಲ್ಲ RCC ಎಲ್ಲ ಐತೆ ನೋಡಿ. ಸಖತ್ ಖುಷಿ ಆಯ್ತು ಮಾತ್ರ. ಸೆಕೆ ಅಂತ ಇದು ಹಾಕಲಿಲ್ಲ ನೋಡಿ, ಹಾಕಿದ್ರೆ ಈ ರೀತಿ ಆಗುತ್ತೆ ಇದು ಟೆಂಟ್. ಫುಲ್ ಟೆಂಟ್ ತೋರಿಸ್ಬಿಡವ ಅಂತ ನಿಮ್ಗೆ ತೋರಿಸ್ದೆ. ಚಳಿಗಳು ಇತ್ತು ಅಂದರೆ, ಮಳೆ ಆಯಿತು ಅಂದರೆ ಹಾಕೋಬೋದು. ಸ್ವಲ್ಪ ಒಂದು ರೇಂಜಿಗೆ ಮಳೆ ಎಲ್ಲ ತಡೆಯುತ್ತಿದ್ದು. ಏನು ಕಟ್ಟೋದು ಬಿಚ್ಚೋದು ಆ ರೀತಿ ಎಲ್ಲ ಏನಿರಲ್ಲ, ಎಲ್ಲ ಜಸ್ಟ್ ಉಕ್ಕು. ಮೊದಲು ಹಾಕಿದ್ವಿ, ಇವಾಗೆಲ್ಲ ರಿಮೂವ್ ಮಾಡೋಕ್ಕೋಸ್ಕರ ಉಕ್ಕನ್ನ ಬಿಚ್ಚುತ್ತಾ ಇದ್ವಿ. ಇರು ಇದು ಉಕ್ಕು ತೆಗೆದ್ಬಿಡು ಎಲ್ಲ. ಇದನ್ನು ತೆಗಿ ಹೇಳ್ತೀನಿ ಎಲ್ಲ ಉಕ್ಕನ್ನು. ಟೆಂಟ್ ಹಾಕಿದ್ದೇನೆ ಫಸ್ಟ್ ಟೈಮು, ಇವಾಗ ತೆಗಿತಾರದು ಫಸ್ಟ್ ಟೈಮೇ. ತೆಗಿರೋ ಬೇಗ ಅಕಸ್ಮಾತ್ ಲೇ ನಿನಗೆ ಐತೆ, ನೀನು ಮನೆಗೆ ಹೋದ್ಮೇಲೆ ಅದನ್ನು ತೆಗಿ, ಸರಿ ಆಗುತ್ತೆ. ಅದು ನೀಟಾಗಿ ಕೆಳಗೆ ಹೋಗ್ಬಿಡುತ್ತೆ. ಹಾಂ ಇವಾಗ ಅದು ಲಾಕ್ ಓಪನ್ ಮಾಡು. ಮಾಮೂಲಿ ಇಲ್ಲಿ ಹಿಂಗೆ ಓಪನ್ ಮಾಡ್ಬಿಟ್ಟು ಹಿಂಗೆ ಇಷ್ಟೇ ಓಪನ್ ಎಲ್ಲಿ ಅದು ಬರುತ್ತೆ ಅಲ್ಲ ಮಧ್ಯ ಲಾಕ್ ಹತ್ರ. ಹಂಗೆ ಅಷ್ಟುದ್ದ ಕಡ್ಡಿ ಇಷ್ಟುದ್ದ ಮಾಡ್ಬಿಟ್ಟ ನಮ್ಮ ಬೇರೆ ಸಣ್ಣ. ನೀನು ಮಾಡ್ದೇನಾ ತುಂಡ ಮಾಡೋ ಕಡ್ಡಿನ? ಉದ್ದ ಇರೋದನ್ನ ಯಾವಾಗಲೂ ಚಿಕ್ಕದಾಯ್ತಾ ಇರುತ್ತೆ. ಇದು ಸ್ಟಿಕ್ಕು ಸ್ವಲ್ಪ ಮರಳು ಹೋಗ್ಬಿಟ್ಟೈತೆ ಒಳಗಡೆ. ಬರುತ್ತೆ ಹಿಂಗೆ ಮಾಡಿ ಇದೀಗ ಬಂದೈತೆ ನಮ್ಗೆ ಒಂದು ಕಾರ್ನರ್ಲಿ. ಹಂಗೆ ಮಾಡ್ಬಿಡು. ಆಯಿತಾ? ಜಿಪ್ ಹಾಕ್ಬಿಡು. ಬಂತ ಕಾರ್ನರ್, ಇನ್ನೊಂದ್ಸಲ ಉಲ್ಟಾ ಮಾಡಂಗಿರ್ ಮಾಡಿಬಿಡು. ಟೆಂಟ್ ಹಾಕೋದಲ್ಲ ಮತ್ತೆ ಮಡಚ್ಬೇಕಲ್ಲ, ಸೊ ಅದೇ ಕೆಲಸ. ಅದೇ ಸೈಜಿಗೆ ಮಡಚ್ಬೇಕು. ಶುಭ್ರವಾಗಿದೆ. ಯಾವ್ದಾರ ಮಣ್ಣು ಮೇಲೆ ಹಾಕ್ಬಿಟ್ಟಿದ್ರೆ ಕಲರ್ ಚೇಂಜ್ ಆಗಿಬಿಡೋದು. ಕೆಳಗಿಡಿ. ಇದು ಹೆಂಗೆ ಅಂದರೆ ಹಿಂಗೆ ಅದೇ ಬಂದುಬಿಡುತ್ತೆ ನೋಡಿ. ಶೇಪ್ ಇದೆ, ಇಲ್ಲಿಗಿದೆ ನೋಡಿ. ಹೀಗೆ ಹೀಗೆ ಮಾರ್ಕ್ ಇದೆಯಲ್ಲ, ಹಂಗೆ ಫೋಲ್ಡ್ ಮಾಡು. ಬರುತ್ತಾ ಇಲ್ಲಿವರೆಗೆ? ಬರುತ್ತಾ? ಆಗತ್ತೆ ಬಿಡು, ಹಾಕ. ಇಲ್ಲಾಂದ್ರೆ ಇನ್ನೊಂಚೂರು ಒಳಗೆ ಫೋಲ್ಡ್ ಮಾಡಿದ್ನ. ನಿಧಾನ ಅದು ಒಂದೇ ಇದಕ್ಕೆ ಬರಬೇಕು. ಹಂಗೆಂಗೋ ಮಾಡ್ಬಿಟ್ರೆ ಅದು ಒಳಗೆ ಕೂರ್ಸೋಕ್ಕಾಗಲ್ಲ. ಇವಾಗ ಮಡಚೋದು. ಅದರಲ್ಲೂ ಇದು ಮಾಡ್ಬಿಡಿ ಸುತ್ರಯ್ಯ. ಟೈಟಾಗಿ ಸುತ್ತಬೇಕು. ಆ ಸೈಜ್ಗೆ ಸುತ್ತಿದ್ವಾ ಅಂತ ಇವಾಗ ಗೊತ್ತಾಯ್ತು ಮ್ಯಾಟ್ರು. ಇದು ಎತ್ಕ ಹಾಕೋದ್ರೊಳಗೆ
ಆ್ಯಕ್ಚುಲಿ ಅದು ಇದ್ರಲ್ಲಿ ದಾರದಲ್ಲಿ ಕಟ್ಬೇಕದನ್ನ. ಇರಲಿ, ಹಾಕು ಪರವಾಗಿಲ್ಲ. ತಗೋ ಸ್ಟಿಕ್ಕು. ಹಾಂ, ಹಾಕಕ್ಕೆ ಜಾಗ ಆಯ್ತು ನೋಡಿ. ಇದನ್ನು ಸೇರಿಸ್ಬೇಕಲ್ಲಿ. ಹಿಂಗೆ ಮಾಡಬೇಕಿತ್ತಾನ ನಾವು, ಇದೇ ರೀತಿ ಉದ್ದಕ್ಕೆ. ಡೆಕತ್ಲಾನಲ್ಲಿ ಕೊಡ್ತಾರಲ್ಲ, ಆ ರೇಂಜಿಗೆಲ್ಲ ಸುತ್ತಕ್ಕಾಗಲ್ಲ, ಒಂದು ರೇಂಜಿಗೆ ಸುತ್ಕೋಬೋದು ಅಷ್ಟೇ ನಾವು. ಸರ್ ಏನು ಸಮಾಚಾರ? ನಿದ್ದೆ. ಹಾಂ, ಇದು 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 ಇದಾಗ ಒಳಗೆ ಕೆಳಗೆ ಹಾಂ, ಹಿಂಗೆ ಹಂಗಲ್ಲ ಇದನ್ನು ಎತ್ತಿ ಹಿಂಗೆ ಹಾಕಿ. ಹಾಂ, ಹಂಗೆ. ಇನ್ನು ಸೋಲೋ ಎಲ್ಲ ಹೋದಾಗ ಹೆಂಗಪ್ಪ, ನಾನು ನಿಮ್ಮ 2-3 ಜನ ಕರ್ಕೋಬೇಕಾಯ್ತು ಟೆಂಟನ್ನು ಇದು ಮಾಡೋಕ್ಕೆ. ಹಾಂ, ಪೋಸ್ ಕೊಡಪ್ಪ. ಸರಿ, ಹೆಚ್ಚು ಕಮ್ಮಿ ಅದೇ ಸೈಜ್ಗೆ ಹಾಕಾಯ್ತು ಟೆಂಟ್ ಸಂಭ್ರಮನ ಮುಗಿಸ್ತೋ. ನೀಟಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಸಮುದ್ರದ ದಂಡೆಯಲ್ಲಿ ನಮ್ಮ ಕುಕ್ಕು ನೈಟ್ಗೆ ಒಳ್ಳೆ ಅನ್ನ ಸಾಂಬಾರು ಕೊಟ್ಟರು. ತಿಳಿ ಸಾಂಬಾರು ಅನ್ನ ಚೆನ್ನಾಗಿ ಕುಕ್ಕಿದ್ರು. ಚೆನ್ನಾಗಿ ಕುಕ್ಕಿದ್ರು. ಹೆಸರು ಮಿತ್ತಿನೋ ಮಾಡಿದ ಮೀನು ಸಾಂಬಾರಲ್ಲ, ಮೀನು ಫ್ರೈ, ತಿಳಿ ಸಾಂಬಾರು. ಸಮುದ್ರದ ದಡದಲ್ಲಿ ಟೆಂಟ್ ಹಾಕೊಂಡು ಮಲ್ಕೊಳ್ಳೋ ಆಸೆನ ಸಕ್ಸಸ್ಫುಲ್ಲಾಗಿ ಮುಗಿಸ್ಕೊಂಡ್ವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ನೆಕ್ಸ್ಟ್ ಏನೆಲ್ಲ ಸಂಭವ ಆಗುತ್ತೆ ಅಂತ ನಿಜವಾಗ್ಲೂ ನಮಗೂ ಗೊತ್ತಿಲ್ಲ. ಮಿಸ್ ಮಾಡಿದ್ರೆ ಇವಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ, ಲೈಕ್ ಮಾಡ್ಕೊಳ್ಳಿ, ಇಷ್ಟ ಆಯಿತು ಅಂದರೆ ಶೇರು ಮಾಡಿಬಿಡಿ. ಸೊ ನಮಸ್ಕಾರ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.